ಈ 3 ಗಾಡಿ ಹೋಗ್ತಾ ಇರೋದು ನಮ್ಮ ಡಾಲಿ ಜೊತೆ ಮೊದಲನೇ ರೈಡ್ ಇದು. ಖುಷಿ ಸರ್, ಸ್ವಲ್ಪ ರಿಫ್ರೆಶ್ ಆಗೋದು. ನೋಡ್ರಿ ಇದೇ ಚೆಕ್ ಪೋಸ್ಟ್ ಮುಳ್ಳಯ್ಯನಗಿರಿ ಬೆಟ್ಟ ಮತ್ತೆ ಬಾಬಾ ಬುಡನ್ಗಿರಿ ಎಲ್ಲದಕ್ಕೂ ಇಲ್ಲಿಂದಾನೆ ಹೋಗೋದು. ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ಪ್ಲೇಸ್ ನನಗಿದು. ರೋಡ್ ನೋಡ್ರಿ ಯಾವ ತರ ಕಾಣಿಸ್ತಾ ಇದೆ, ಒಂಥರ ನೆಕ್ಸ್ಟ್ ಲೆವೆಲ್ ಇದು. ಹಲೋ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಮತ್ತೊಮ್ಮೆ ನನ್ನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಟೈಮು 1:30 ಆಗಿದೆ. ನಾವಿವಾಗ ಆಲ್ಮೋಸ್ಟ್ ಚನ್ನರಾಯಪಟ್ಟಣ ಹತ್ತತ್ರ ಇದ್ದೀವಿ. ಚಿಕ್ಕಮಂಗ್ಳೂರು ಟೈಟಲ್ಲು ತಮ್ಮಲೆ ನೋಡಿರ್ತೀರ ಆಲ್ಮೋಸ್ಟು. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಇಲ್ಲಿಂದ ನೋಡಿ ಈ 3 ಗಾಡಿ ಹೋಗ್ತಾ ಇರೋದು ನಮ್ಮ ಡಾಲಿ ಜೊತೆ ಮೊದಲನೇ ರೈಡ್ ಇದು. ಇನ್ನೊಂದು NS, ಒಂದು ಡಿಯೋಲ್ಲಿ. ಇವರು ಸೂಪರು ನೋಡ್ರಿ. ಡಿಯೋದಲ್ಲಿ ಇವಾಗ ಚಿಕ್ಕಮಂಗ್ಳೂರು ಹೊಡಿತಾ ಇರೋದು. ಹೆಂಗೆ ಇವರೇನೆ ಆ ರೈಡ್ರು. ಟೈಮ್ 1:30 ಆಗೈತೆ. ಇನ್ನು ನೋಡೋಣ. ಇನ್ನು ಸರ್ ನನ್ನ ಗಾಡಿ 20 ಇಂಥದ್ದಿಲ್ಲ ಸರ್. ಇವ್ರದ್ದೊಂದು 35 ಬರುತ್ತೆ. ಖುಷಿ ಸರ್, ಬೆಂಗಳೂರು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಈ ಥರ ಬಂದು ಸ್ವಲ್ಪ ರಿಫ್ರೆಶ್ ಆಗೋದು. ಟೂ ವೀಲರ್ ಮಜಾ ಇರಲ್ವಲ್ಲ ಸರ್. ಅದೇ ಸರ್, ಇವಾಗ ಏಜ್ ಇರೋವರೆಗೂ ಮಾಡ್ಕೋಬೇಕಷ್ಟೆ. ಸರಿ ಸರ್, ಓಕೆ. ಸ್ನೇಹಿತರೆ, ನಾವು ಬಿಟ್ಟಿದ್ದು ಆ್ಯಕ್ಚುಲಿ 11:30 ಏರಿಯಾ ಬಿಟ್ವಿ. 130 ಕಿಲೋಮೀಟ್ರ್ ಬಂದಿದ್ದೀವಿ ಅನ್ಸುತ್ತೆ ಅಲ್ಲಿಂದ ಇಲ್ಲಿಗೆ. ಇಲ್ಲಿಂದ ಒಂದು 160 ಕಿಲೋಮೀಟ್ರ್ ಐತೆ. ನಮ್ಮದು ಟೈಮಿಂಗ್ ಏನಂತಂದರೆ ಆ್ಯಕ್ಚುಲಿ ಇದು ಬಂದು ಜಸ್ಟ್ 1 ಡೇ ಟ್ರಿಪ್ ಅಷ್ಟೇ, ಲೈಕ್ 24 hours ಥರ. ಯಾವ ಥರ ಅಂದರೆ ಇವತ್ತು ನೈಟ್ ಬಿಟ್ಟಿರೋದು ನಾಳೆ ಸಾಯಂಕಾಲ ಒಂದು 8-9 ಗಂಟೆ ಅಷ್ಟೊತ್ತಿಗೆಲ್ಲ ಬೆಂಗಳೂರು ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಬೆಳಗಿನ ಜಾವ 6 ಗಂಟೆಗೆ ಮುಳ್ಳಯ್ಯನಗಿರಿ ಆ್ಯಕ್ಚುಲಿ ಗೇಟ್ ಓಪನ್ ಮಾಡೋದಲ್ವಾ ಬೆಟ್ಟಕ್ಕೆ, ಅದಕ್ಕೆ ಆ ಟೈಮಿಂಗ್ಸ್ಗೆ ಪಿಕಪ್ ಮಾಡೋ ಥರ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋದು. ಇನ್ನೂ ಬೇಗನೆ ಹೋಯ್ತೀವಿ ನನಗೆ ಗೊತ್ತಿದ್ದಂಗೆ. ನೋಡೋಣ ಯಾವ ಥರ ಆಗುತ್ತೆ ಟೈಮಿಂಗ್ಸು. ಬಟ್ ಇಲ್ಲೆಲ್ಲ ಏನು ಸದ್ಯಕ್ಕೆ ಮಳೆ ಗಿಳೆ ಏನಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಏನಾದರೂ ಮಳೆ ಗಿಳೆ ಇದ್ದರೆ ಚೆನ್ನಾಗಿರುತ್ತೆ. ವೆದರ್ ಎಲ್ಲ ಪೀಸ್ ಆಗಿದೆ. ಮಾನ್ಸೂನ್ ಬೇರೆ. ಅದು ಅಲ್ಲದೆ ನಮ್ಮ ಡಾಲಿ ಜೊತೆ ಮೊದಲನೇ ರೈಡ್ ಇದು. ತುಂಬ ಖುಷಿ ಆಗ್ತಿದೆ. ನೋಡೋಣ ಅಲ್ಲಿ ವೆದರೆಲ್ಲ ಕ್ಲೈಮೇಟು ಚಿಕ್ತು ಅಂದರೆ ಸಖತ್ತಾಗಿರುತ್ತೆ. ಅದೃಷ್ಟ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಬನ್ನಿ ಹೋಗುವ, ನೋಡೋಣ. ಸ್ವಲ್ಪ ಮುಂದೆ ಸಿಗ್ತೀನಿ ಹೆಂಗೆ. ನಮಗೇನಂದರೆ ಬರ್ತಾ ದಾರಿಯಲ್ಲಿ 2 ದಾರಿ ತೋರಿಸ್ತು. ಒಂದು ತುಮಕೂರು ಮೇಲೆ, ಒಂದು ಹಾಸನ ರೋಡು. ತುಮಕೂರು ರೋಡ್ಗೆ ಹೋಗ್ತಿದ್ರೆ ನಾವು ಅದು ಸಿಂಗಲ್ ರೋಡು. ಅಲ್ಲಿಂದ ಸ್ವಲ್ಪ ಅಂದರೆ ನೈಟ್ ಟೈಮಲ್ಲೆಲ್ಲ ದೊಡ್ಡ ಗಾಡಿಗಳೆಲ್ಲ ಬರುತ್ತಲ್ಲ, ಸ್ವಲ್ಪ ಕಷ್ಟ ಆಗ್ಬಿಡೋದು, ಸ್ವಲ್ಪ ಡೇಂಜರಸ್ಸೇ. ಅದಕ್ಕೋಸ್ಕರ ಹಾಸನ ರೋಡ್ಗೆ ಬಂದ್ವಿ. ಹಾಸನ ರೋಡ್ ಡಬಲ್ ರೋಡ್ ಅಲ್ವಾ, ಏನು ತೊಂದರೆ ಆಗಲ್ಲ. ಆ ಕಡೆ ಒಂದು ಈ ಕಡೆ ರೋಡು ಪೀಸಾಗಿ ಹೋಗ್ತಾ ಇರ್ಬೋದು. ಮತ್ತು ರೋಡು ಕೂಡ ಅಷ್ಟೇ ಸೂಪರ್ ಆಗಿದೆ, ಏನು ತೊಂದರೆ ಇಲ್ಲ, ನೆಮ್ಮದಿಯಾಗಿ ಹೋಗ್ಬೋದು. ನೋಡಿ ಎಲ್ಲೋ ನಿಮಗೆ ಪ್ರಾಬ್ಲಮ್ ಆಗೋ ಥರ ಇಲ್ಲವೇ ಇಲ್ಲ. ಅಂದರೆ ಪ್ಯಾಚ್ ಗಾಸ್ ಆಗಲಿ, ಒಂದು ಹಳ್ಳ ದಿಣ್ಣೆ ಅದೆಲ್ಲ ಏನೂ ಸಿಗೋದಿಲ್ಲ ಹಾಸನ ರೋಡಲ್ಲಿ. ಎಲ್ಲಿ ಆಲ್ಮೋಸ್ಟ್ ಬೇಲೂರವರೆಗೂ ನಿಮ್ಗೆ ಏನೂ ಸಿಗೋಲ್ಲ ಪ್ರಾಬ್ಲಮ್ಮು. ಅಲ್ಲೇ ಅದಾದಮೇಲೆ ನಿಮಗೆ ಏನಾಗುತ್ತೆ, ಸ್ವಲ್ಪ ಗಾಡಿ ಸೆಕ್ಷನ್ ಥರ ಚಿಕ್ಕ ರೋಡು ಆ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಸ್ವಲ್ಪ ಆಟೋಮೆಟಿಕ್ ಗಾಡಿ ಸ್ಲೋ ಆಗಿಬಿಡುತ್ತೆ. ಬಟ್ ಇವಾಗ ಇಲ್ಲಿ ಬೇಲೂರಂತೂ ಆರಾಮಾಗಿ ಹೋಗ್ಬೋದು. ಆಲ್ಮೋಸ್ಟು ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ನೋಡಿರಿ ವೆದರು ಸ್ವಲ್ಪ ಬೆಳಕಾಗೈತೆ ಇವಾಗ. ಎಲ್ಲರೂ ಫುಲ್ಲು ಪ್ಯಾಕಿಂಗ್ ಆಗ್ತಿದ್ದಾರೆ. ಏನು ಜರ್ಕಿಂಗ್ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು. ಯಾಕಂದರೆ ಇಷ್ಟೊತ್ತು ಮಳೆ ಬಿತ್ತು. ಇವಾಗ ಸ್ವಲ್ಪ ನಿಂತೈತೆ. ಮುಂದೆ ಬಂದರೂ ಬರ್ಬೋದು, ಹೇಳೋದಕ್ಕಾಗಲ್ಲ. ನೋಡುವ, ಅದಕ್ಕೆ ಫುಲ್ ರೆಡಿಯಾಗಿದ್ದೀವಿ. ಬನ್ನಿ ಹೋಗುವ, ತೋರಿಸ್ತೀನಿ. ಲೆಟ್ಸ್ ಗೋ. ನೋಡ್ರಿ ಬ್ರೋ, ಸ್ನೇಹಿತರೆ ಬಂದ್ವಿ ಚೆಕ್ ಪೋಸ್ಟ್ ಹತ್ರ. ಇವಾಗ ಇಲ್ಲಿಂದ ಒಳಗೆ ಹೋಗ್ಬೇಕು. ಸ್ಟ್ರೈಟ್ ಹೋಗ್ಬಿಡ್ತಾವ್ರಿ.
ಇದೆ ಚೆಕ್ ಪೋಸ್ಟು ಮುಳ್ಳಯ್ಯನಗಿರಿ ಬೆಟ್ಟ ಮತ್ತು ಬಾಬಾ ಬುಡನ್ಗಿರಿ ಎಲ್ಲದಕ್ಕೂ ಇಲ್ಲಿಂದನೇ ಹೋಗೋದು. ಸ್ಟ್ರೈಟ್ ಹೋದರೆ ನಮಗೆ ಬಾಬಾ ಬುಡನ್ಗಿರಿ ಸಿಗ್ತೈತೆ. ಏನು ಟಿಕೆಟು ಇಲ್ಲ ಏನೂ ಇಲ್ವಲ್ಲ, ಯಾರೂ ಇಲ್ವಾ? ವಾ ಫ್ರೀ ಟಿಕೆಟ್ ತಗೊಳ್ಳೋರು ಇವತ್ತಾರು ಯಾರು ಇಲ್ವೇ ಇಲ್ವಲ್ಲಪ್ಪ. ನಮ್ಗೇನು ಬಿಡ್ರಿ. ನೋಡ್ರಿ ವೆದರ್ ಮಾತ್ರ ಸೈಕ್ ಆಗಿದೆ ಅನ್ಕೊಳ್ರಿ, ಕೆಳಗಿಂದಾನೆ ಸೈಕ ಕಾಣಿಸ್ತಾ ಇದೆ. ಇನ್ನು ಮೇಲೆ ಹೋಗ್ಬಿಟ್ರಂತೂ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ರೋಡ್ ತೋರಿಸ್ತೀನಿ ನೋಡ್ರಿ, ರೋಡ್ ಎಷ್ಟು ಸಖತ್ತಾಗಿದೆ ಇಲ್ಲಿ. ಭಾರಿ ಆಗಿದೆ ಗುರು ಪ್ಲೇಸು. ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ಪ್ಲೇಸ್ ನನಗಿದು. ಯಾಕಂದರೆ ಎಷ್ಟು ಸಲ ಬಂದರೂ ಇಲ್ಲಿ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಯಾವಾಗಾದ್ರೂ ಬನ್ನಿ, ಕ್ಲೈಮೇಟ್ ಮಾತ್ರ ಸೂಪರ್ ಆಗಿರುತ್ತೆ, ಬೇಜಾರು ಅನ್ನೋದೇ ಆಗಲ್ಲ ಗುರು ಇಲ್ಲಿ. ನೋಡಿದ್ದೀನಲ್ಲ ಈ ಜಾಗ, ಮತ್ತೆ ಏನಕ್ಕೆ ಅಂತ ಅನ್ಸೋದೇ ಇಲ್ಲ ಇಲ್ಲಿ ಬಂದರೆ, ಆ ಥರ ಇದೆ. ಇನ್ನು ಇಲ್ಲ ಹಿಂಗೈತೆ, ಇನ್ನು ಮೇಲೆ ಇನ್ನು ಯಾವ ಥರ ಆಯಿತು, ಇನ್ನೂ ಮಸ್ತಾಗಿರುತ್ತೆ ಅಂದ್ಕೊಳ್ರಿ ಮೇಲೆ. ಈ ಪ್ಲೇಸಿಗೆ ಡಾಲಿ ಜೊತೆ ಫಸ್ಟ್ ಟೈಮ್ ಬಂದಿರೋದು. ಒಳ್ಳೆ ಕ್ಲೈಮೇಟ್ ಸಿಕ್ಕೈತೆ ಅಂದ್ಕೊಳ್ಳಿ. ರೋಡ್ ಮಾತ್ರ ಅಲ್ಟಿಮೇಟು. ರೈಡಿಂಗು ಕಾರ್ಗೆ ಇಲ್ಲಿ ಬಂದವರು ಖುಷಿ ಪಡ್ತಾರೆ, ಅಷ್ಟು ಚೆನ್ನಾಗಿದೆ ರೋಡು. ಮುಂಚೆ ಆ್ಯಕ್ಚುಲಿ ಚೆಕ್ ಪೋಸ್ಟ್ ಇದ್ದಿದ್ದು ಇನ್ನು ಹಿಂದೆನೆ, ಇವಾಗ ಸ್ವಲ್ಪ ಮುಂದೆ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಕ್ಯೂ ಎಷ್ಟು ಉದ್ದ ಆಗ್ಬಿಟ್ಟೈತೆ. ಇವತ್ತು ತುಂಬ ಜನ ಅವರೇ ಗುರು, ವೀಕ್ ಡೇಸ್ ಅಂತ ಏನಿಲ್ಲ. ಬಂದ್ರಾ ಬ್ರೋ? ಅವರು ಬಂದ್ರಾ? ನೋಡಿ ಸ್ನೇಹಿತರೆ, ಯಾವ ತರ ಕಾಣಿಸ್ತಾ ಇದೆ, ಫುಲ್ ಗ್ರೀನರಿ. ಇನ್ನೂ ಒಂದು ಪ್ಲೇಸ್ ಐತೆ ಮುಂದೆ, ತೋರಿಸ್ತೀನಿ ಅದು ನಿಮ್ಗೆ. ಅದು ಇನ್ನೂ ಖತರ್ನಾಕ್ ಆಗಿರುತ್ತೆ. ಜೀವ ಒಂಥರ ಖುಷಿ ಆಗ್ಬಿಡುತ್ತೆ ಅಲ್ಲೆಲ್ಲ ನೋಡ್ಬಿಟ್ರೆ, ಆ ತರ ಕಾಣಿಸುತ್ತೆ. ಅದಿನ್ನೂ ಮುಂದೆ ಐತೆ, ತೋರಿಸ್ತೀನಿ ಬನ್ನಿ ನಿಮ್ಗೆ. ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಮೋಡ ತುಂಬ್ಕೊಂಡ್ಬಿಟ್ಟೈತೆ. ನೋಡಿ ಸ್ನೇಹಿತರೆ, ಏನಂದ್ರೆ ಏನು ಕಾಣಿಸ್ತಾ ಇಲ್ಲ ಅನ್ಕೊಳ್ರಿ. ಪೂರ್ತಿಯಾಗೆ ಫುಲ್ಲು ಫಾಗ ಇಲ್ಲ ಮೋಡನ ಗೊತ್ತಿಲ್ಲ, ಪೂರ್ತಿಯಾಗಿ ತುಂಬ್ಕೊಂಡ್ಬಿಟ್ಟಿದೆ. ರೋಡ್ ನೋಡ್ರಿ ಯಾವ ತರ ಕಾಣಿಸ್ತಾ ಇದೆ, ಒಂಥರ ನೆಕ್ಸ್ಟ್ ಲೆವೆಲ್ ಇದು. ಗುರು ಸೀರಿಯಸ್ ಆಗಿ ಒಳ್ಳೆ ಟೈಮಲ್ಲಿ ಬಂದಿದ್ದೀವಿ ಮಾತ್ರ ನಾವು. ಆ ಕಡೆ ಜಿಡಿ ಮಳೆ, ಆ ಕಡೆ ಫುಲ್ ಫಾಗು, ಒಂದ್ ಕಡೆ ಚಳಿ, ಬೈಕ್ ರೈಡು. ನೈಟ್ ಎಲ್ಲ ನಿದ್ದೆಗೆಟ್ಕೊಂಡ್ ಬಂದಿದ್ದಕ್ಕೆ ಒಳ್ಳೆ ವೆದರ್ ಸಿಕ್ಕೈತೆ ನಮ್ಗಂತೂ. ಸೀರಿಯಸ್ ಆಗಿ ಕ್ಲೈಮೇಟು ಯಾವ ತರ ಇದೆ ನೋಡ್ರಿ.
ಸ್ನೇಹಿತರೆ ಇಂದ ನೋಡ್ರಿ ಇವಾಗ ಬೆಟ್ಟ ಹತ್ತಾ ಇದ್ದೀವಿ. ಮಳೆ ಈಗೆಲ್ಲ ಒಂದೊಂದು ರೈನ್ ಕೊಟ್ಟು ನೋಡ್ರಿ ಊರೆಲ್ಲ. ಕ್ಲೈಮೇಟ್ ಮಾತ್ರ ಅಲ್ಟಿಮೇಟ್.